ಮುಲ್ಕಿಯಲ್ಲಿ ಒಂದು ITI ಮತ್ತು CPET ಮತ್ತು ಎಜುಕೇಷನ್ಗೆ ಬೇಕಾದಷ್ಟು ಗೌರ್ಮೆಂಟ್ ಹೈಸ್ಕೂಲ್ಗಳನ್ನು ಮಾಡಿದ್ದೇನೆ. ಅದಲ್ಲದೆ ಮೊರಾರ್ಜಿ ಸ್ಕೂಲ್ಗಳನ್ನು ಬೇರೆ ಕಡೆಯಲ್ಲಿ ಒಂದು ಕೊಟ್ಟಿದ್ದು ನನ್ನ ಕ್ಷೇತ್ರದಲ್ಲಿ 2 ಮಾಡಿದ್ದೇನೆ. ಈಗ ಮೂಲ್ಕಿ ಬೇರೆ ಮೂಡುಬಿದ್ದಿ ಬೇರೆ ಅಂತ ಮಾಡಬಾರ್ದು ಅಂತ ಹೇಳ್ಕೊಂಡು ಮೂಡುಬಿದ್ದಿ ಮತ್ತು ಮೂಲ್ಕಿಯಲ್ಲಿ 2 ಕಡೆಯಲ್ಲಿ ಮೊರಾರ್ಜಿ ಸ್ಕೂಲನ್ನು ಕೂಡ ಮಾಡಿದ್ದೇನೆ. ಓವರ್ ಟ್ಯಾಂಕ್ ಮುಖೇನ ನೀರು ಕೊಡಬೇಕಂತ ಹೇಳುವಂಥ ದೃಷ್ಟಿಯಿಂದ ನನ್ನ ಶಾಸಕ ಟೈಮಲ್ಲಿ ಎಲ್ಲ ಗ್ರಾಮಗಳಲ್ಲಿ ಓವರ್ ಟ್ಯಾಂಕ್ ಮಾಡಿ ಜನರಿಗೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಮೂಡುಬಿದ್ದಿಗೆ ಕುಚ್ಚಮುಗುರು ಅಂತ ಹೇಳುವಂಥ ಜಾಗದಿಂದ ಒಂದು ದೊಡ್ಡ ವೆಂಟೆಡ್ ಡ್ಯಾಮ್ 4.5 ಕೋಟಿ ರೂಪಾಯಿ ಖರ್ಚು ಮಾಡಿಸಿ ಒಂದು ವೆಂಟೆಡ್ ಡ್ಯಾಮ್ ಮಾಡಿಸಿ ಇಡೀ ಮೂಡುಬಿದ್ದಿಯ ನಮ್ಮ ಪುರಸಭೆ ವ್ಯಾಪ್ತಿಯೊಳಗೆ ಎಷ್ಟು ಜಾಗ ಬರ್ತದೆ ಅದಕ್ಕೆಲ್ಲ ಪೈಪ್ಲೈನಲ್ಲಿ ನೀರು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾನಲ್ಲಿ ಮಾಡಿಸಿದ್ದೇನೆ. ಮತ್ತು ವೆಂಟೆಡ್ ಡ್ಯಾಮ್ಸ್ ರೈತರಿಗೋಸ್ಕರ ವೆಂಟೆಡ್ ಡ್ಯಾಮ್ಸ್ ಎಲ್ಲೆಲ್ಲಿ ಬೇಕಂತ ಹೇಳ್ಕೊಂಡು ವೆಂಟೆಡ್ ಡ್ಯಾಮ್ಸನ್ನು ಕೂಡ ಮಾಡಿಸಿದ್ದೇನೆ. ಗಂಗಾ ಕಲ್ಯಾಣ ಯೋಜನೆ ಪ್ರಥಮತಃ ಮಂಗಳೂರಿಗೆ ನಮ್ಮ ಕರ್ನಾಟಕದಲ್ಲಿ ಜಾರಿ ಆಗುವಾಗ ಪ್ರಥಮ ಗಂಗಾ ಕಲ್ಯಾಣ ಯೋಜನೆಯನ್ನು ಶಾಂತಿ ಪಾಲಿಕೆ ಅಂತ ಹೇಳುವಂಥ ಒಂದು ಜಾಗ ನಮ್ಮ ಕಿನ್ನಿಗೋಳಿ ಹತ್ರ ಅಲ್ಲಿ ಅವರಿಗೋಸ್ಕರ ಅವರ ಮನೆಗೆ ಒಂದು ಟ್ಯಾಪ್ ಕೊಟ್ಟು ಒಂದು ಓವರ್ ಟ್ಯಾಂಕ್ ಮಾಡಿ ಅಲ್ಲಿಂದ ನೀರು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಆ ಸಂದರ್ಭದಲ್ಲಿ ನಾನು ಮಾಡಿಸಿದ್ದೇನೆ. ಇಂಥ ಎಷ್ಟೋ ತುಂಬ ರೋಡ್ಸ್ಗಳನ್ನು ಮತ್ತು ಇನ್ನಿತರ ತುಂಬ ಕೆಲಸಗಳನ್ನು ನಾನು ಮಾಡಿಸಿದ್ದೇನೆ. ಆ ಒಂದು ಸಮಾಧಾನ ನನಗಿದೆ. ಆದರೆ ಇವತ್ತು ಈ ಕ್ಷೇತ್ರ ಲಾಸ್ಟ್ ಕಳೆದ ಎಲೆಕ್ಷನ್ ನಂತರ ಈ ಕ್ಷೇತ್ರ ನನಗೆ ಸೇರಿಕೊಂಡಿದೆ. ಆದರೆ ಆವಾಗ ಹೆಚ್ಚಿನ ಪರಿಚಯ ಇರಲಿಲ್ಲ ಇಲ್ಲಿ. ಆದಷ್ಟು ನಾನು ಟ್ರೈ ಮಾಡಿದ್ದೆ. ಆದರೆ ನಾನು ಸೋಲ್ಬೇಕಂತ ಪರಿಸ್ಥಿತಿ ಬೇರೆ ಬೇರೆ ಕಾರಣ ಇತ್ತು. ಯಾಕಂದರೆ ವಚನ ಭ್ರಷ್ಟ ಅಂತ ಹೇಳುವಂಥ ದೊಡ್ಡ ಪ್ರಚಾರವನ್ನು ಇವ್ರು ಮಾಡಿಕೊಂಡರು. ಕುಮಾರಸ್ವಾಮಿಗೆ ಅಧಿಕಾರ ಕೊಡಲಿಲ್ಲ ಅಂತ ಹೇಳಿದರು. ಆ ರೀತಿಯಿಂದ ನನಗೆ ಸ್ವಲ್ಪ ಪೆಟ್ಟು ಬಿತ್ತು, ನಾನು ಸೋತಿದ್ದೆ. ಆದರೆ ಈ ಇನ್ನೊಂದು ಸರ್ತಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳು ಮಂಗಳೂರಿಗೆ ಬರುವಾಗ ಅವರು ಮುಖ್ಯಮಂತ್ರಿ ಬಂದವರನ್ನು ಸ್ವಾಗತ ಮಾಡಬೇಕಾಗಿತ್ತು. JH ಪಾಟೀಲ್ ಮುಖ್ಯಮಂತ್ರಿ ಆಗಿದ್ದರು. ಆ ಟೈಮಲ್ಲಿ ಅವರಿಗೆ ಬರಲಿಕ್ಕಾಗಲಿಲ್ಲ. ಅಮರನಾಥ್ ಶೆಟ್ಟಿ ಉಸ್ತುವಾರಿ ಇದ್ದಾರೆ, ಅವರ ಹತ್ರ ಹೋಗಿ ಅವರನ್ನು ಸ್ವಾಗತ ಮಾಡಿಸಿ ಅಂತ ಹೇಳಿದ್ರು. ಪೊಲೀಸ್ ಮೆಸೇಜ್ ಮುಖಾಂತರ ನಾನು ಏರ್ಪೋರ್ಟಿಗೆ ಹೋಗಿ ಅವರಿಗೆ ಒಂದು ಮಾಲೆ ಹಾಕಿದ್ದೇನೆ. ಆ ಮಾಲೆ ಹಾಕಿದ ಫೋಟೋವನ್ನು ಆ ಇಲೆಕ್ಷನ್ ಟೈಮಲ್ಲಿ ಇವರೆಲ್ಲ ಈ ಕಾಂಗ್ರೆಸ್ನವರು ಅಮರನಾಥ್ ಶೆಟ್ಟಿ BJP ಅಂತ ಹೇಳಿಕೊಂಡು ಎಲ್ಲ ಪ್ರಚಾರ ಮಾಡಿದರು. ಅದರಲ್ಲಿ ನಾನು ಸೋಲ್ಬೇಕಾದ ಪ್ರಶ್ನೆ ಬಂತು. ಆದ್ದರಿಂದಾಗಿ ಹೆಚ್ಚೇನು ನಾನು ಹೇಳೋದಿಲ್ಲ. ಈ ಕ್ಷೇತ್ರ ಹೊಸದಾದರೂ ಕೂಡ ವಾಜಪೇಯಿ ಮೊನ್ನೆ ನಾನು ತಿರುಗುತ್ತಿರುವಾಗ ಭಾಳಷ್ಟು ನನಗೆ ರೆಸ್ಪಾನ್ಸ್ ಕೊಟ್ಟದ್ರಿಂದಾಗಿ ನನ್ನ ಕ್ಷೇತ್ರದಲ್ಲಿ ಹೇಗೂ ರೆಸ್ಪಾನ್ಸ್ ನನಗೆ ಉಂಟು. ಈ ಕ್ಷೇತ್ರದಲ್ಲಿ ಹೆಚ್ಚಿನ ರೆಸ್ಪಾನ್ಸ್ ಇರೋದ್ರಿಂದಾಗಿ ನಾನು ಖಂಡಿತ ಗೆಲ್ತೇನೆ ಅಂತ ಹೇಳುವಂಥ ಭರವಸೆ ಇದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ನಾನು